ಚೆನ್ನಾಗೈತಾ ನೈಟು, ಬಟ್ ಬೇಗ ಹೋಗ್ತಾ ಇದ್ದೀವಿ ಅಷ್ಟೇ. ಒಳಗಡೆ ಚೆನ್ನಾಗಿದೆ, ಡಾಬಾ ಸ್ಟೈಲ್ ಇದೆ ಅಲ್ಲ. ಅಲ್ಲೇ ಕೊಟ್ರು ಕಣವ ಅವ್ರು ನಮಗೆ, ಅದಕ್ಕೆ ಮಾರಾಕ್ತಿರೋದು ನಿನ್ನ ಮನೆ ಖುಷಿನ ಮಾರಾಕಕ್ಕೇನೆ. ಎದು ಬಾಯಿ ಮಗಳೇ, ಚೆನ್ನಾಗಿರೋರ ಹತ್ರ ಆಯ್ತಾ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭಾವನಾ ಲೋಕೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ಡೇ ಔಟ್ಸೈಡ್ ಹೋಗ್ತಾ ಇದ್ವಿ, ಬಿಕಾಸ್ ಹಸ್ಬೆಂಡ್ ಇದ್ದಾರೆ. ಆಲ್ಮೋಸ್ಟ್ 1 ವೀಕಿಂದ ಇದ್ದಾರೆ. ಈ ಸಲ 1 ವೀಕೆ ಲೀವ್ ಹಾಕಿದ್ರು. ಆಲ್ಮೋಸ್ಟ್ 1 ತಿಂಗಳೇ ಆಗಿತ್ತಲ್ಲ ರಜೆ ಹಾಕಿ. ಹಾಗಾಗಿ ಮಕ್ಕಳನ್ನೆಲ್ಲೋ ಔಟ್ಸೈಡ್ ಕರ್ಕೊಂಡು ಹೋಗಿಲ್ಲ. ಡೈಲಿ ಸ್ಕೂಲ್ಗೆ ಹೋಗ್ತಿದ್ದಾರೆ. 1 ದಿನವೂ ರಜೆ ಹಾಕ್ಸಿರ್ಲಿಲ್ಲ ಅವ್ರ ಅಪ್ಪ ಇದ್ರು ಅಂತ ಅಂದ್ಬಿಟ್ಟು. ಹಾಗಾಗಿ ಸ್ಕೂಲಿಂದ ಬಂದಮೇಲೆ ಆಲ್ರೆಡಿ 4 o'clock ಆಗಿದೆ ಟೈಮು. ಸ್ಕೂಲಿಂದ ಬರ್ತಾರೆ. ಇವಾಗ ಆಚೆ ಒಂಥರ ಡಿನ್ನರೇನೆ ನೈಟು, ಬಟ್ ಬೇಗ ಹೋಗ್ತಾಯಿದ್ದೀವಿ ಅಷ್ಟೇ. ಇದು ಲಂಚ್ ಅಂತ ಹೇಳೋದು, ನೈಟ್ ಡಿನ್ನರ್ ಅಂತ ಹೇಳೋದು ಗೊತ್ತಿಲ್ಲ. ಆಲ್ರೆಡಿ 4 o'clock, ನಾವು ಹೋಗೋದಕ್ಕೆ ಒಂದು 5 o'clock ಆಗುತ್ತೆ. ಬಟ್ ಅವರು ಈವ್ನಿಂಗ್ ಟೈಮ್ ಬಂದಾಗ ಸ್ವಲ್ಪ ಅಶ್ವು ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿರ್ತಾರೆ. ಅಮ್ಮ ಏನಾರು ತಿನ್ನಕೊಡು ಅಂತ ಅಂದ್ಬಿಟ್ಟು. ಹಾಗಾಗಿ ಆಚೆ ಹೋಗೋಣ, ಆಚೆನೇ ಮುಗಿಸ್ಕೊಬೇಡೋಣ ಅಂತ ಅಂದ್ಕೊಂಡಿದ್ದೀವಿ. ಅವ್ರ ಅಪ್ಪಂಗೆ ಯಾವಾಗಲೂ ಆಚೆ ಕರ್ಕೋಗಿ ಮಕ್ಳಿಗೆ ಏನಾದ್ರು ಕೊಡಿಸ್ಬೇಕು ಅಂತ ಆಸೆ. ಬಿಕಾಸ್ ಅವ್ರು ಇರಲ್ಲ ಆಲ್ಮೋಸ್ಟ್ ಇನ್ನೊಂದು ತಿಂಗಳು 20 days ಇರಲ್ಲ ಅಲ್ವಾ. ಹಾಗಾಗಿ ಮಕ್ಳಿಗೆ ಏನಾದ್ರು ಕೊಡ್ಸೋಣ ಕಣೆ ಅಂತ ಹೇಳ್ತೇನೆ ಇದ್ರು. ನಾನೇ ಸ್ಕೂಲ್ಗೆ ಹೋಗ್ತಾರೆ, ಮತ್ತು ಕೆಮ್ಮಿತ್ತು ನನ್ನ ಮಗನಿಗೆ. ಹಾಗಾಗಿ ನೋಡೋಣ ಅಂದ್ಕೊಂಡಿದ್ದೆ. ಬಟ್ ಇವಾಗ ಆಚೆ ಕರ್ಕೊಂಡು ಹೋಗ್ತಾಯಿದ್ವಿ, ಅವ್ರಿಗೂ ಒಂದು ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಮಕ್ಕಳನ್ನ ಗೈಸ್ ದೊಡ್ಡದೇ ಕೊಡಿಸ್ಬೇಕು ಅನ್ನೋದೇನಿಲ್ಲ. ಏನಾದರೂ ಒಂದು ಆಚೆ ಕರ್ಕೋಬೋದು, ಏನಾದರೂ ಕೊಡಿಸೋದು, ಈ ಥರ ಎಲ್ಲ ಮಾಡಿದಾಗ ಮಕ್ಳಿಗೂ ಒಂದು ರಿಫ್ರೆಶ್ ಥರ ಆಗುತ್ತೆ ಮೈಂಡು. ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಅಷ್ಟೇ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ಆಚೆ ಹೋಗ್ತಾಯಿದ್ದೀವಿ, ಅಲ್ಲಿ ಸಿಗ್ತೀನಿ. ಅಯ್ಯೋ ಕೇಕ್ ಕಟಿಂಗ್ ಎಲ್ಲ ಇಲ್ಲೇ ಮಾಡಿ. ಇಲ್ಲೆಲ್ಲ ಈ ಥರ ಹುಡುಗರುಗಳೇ ಜಾಸ್ತಿನ, ಏನೋ ಒಂಥರ ಭಯ. ಒಳಗಡೆಗೆ ಹೋಗ್ಬಿಡಿ. ಮಕ್ಕಳು ತಕ್ಕ ಒಳಗಡೆ ಚೆನ್ನಾಗಿದೆ, ಡಾಬಾ ಸ್ಟೈಲ್ ಇದೆ ಅಲ್ಲ. ಲಯನ್, ಟೈಗರ್ ಲಾಸ್ಟ್ ಟೈಮ್ ಎಲ್ಲೋ ಇಲ್ಲೇ ಬಂದಿದೆ. ಅಲ್ಲಿ ಡಾಗಿ ಇದೆ, ಇಲ್ಲೇ ಅಲ್ವೇನ್ರಿ? ಇಲ್ಲೇ ಕೂರೋಣ. ಅಲ್ಲೇನಿದೆ? ಎಲ್ಲ ಈ ಥರನೇ ಅಲ್ವಾ, ಡಾಬಾ ಥರನೇ. ಓಪನ್ ಪ್ಲೇಸ್ ಏನಿಲ್ಲ. ಅಲ್ಗೂ ಸಪ್ಲೈ ಇದೆಯಾ? ಏನಿರುತ್ತೆ ಅಂದರೆ ಅಲ್ಲಿಗೆ ಹೋಗೋದಾ? ರೂಮ್ ಬೇಡ, ಅಲ್ಲೇ ಹೋಗೋಣ. ಮೆನು ನೋಡಿ. ವಾ, ಎದಮ್ಮ ಹೆಂಗಿದೆ ಅಮ್ಮ? ಚೆನ್ನಾಗೈತೆ ಅಂತೆ. ಆರ್ ಯು ಹ್ಯಾಪಿ?
ಅಮ್ಮನ ಸೈಡ್ ಬಂದ್ಬಿಟ್ಟೆ. ಏಯ್ ಕಳ್ಳಿ, ಈಗ ಯೋಚನೆ ಮಾಡ್ತಾವಳೆ ಅಮ್ಮನ ಸೈಡ್ ಬಂದ್ಬಿಟ್ಟೆ ಅಂದ್ರೆ ಈಗ ಆ ಕಡೆ ಹೋಯ್ತಾವಳು ನೋಡಿ. ಭಾರಿ ಇದು. ಯಾರದು ತಿನ್ನೋರು ಬನ್ನಿ ನನ್ನ ಹತ್ರ. ಮೆನು ನೋಡ್ರಿ. ನೀನು ತಲೆ ತಿನ್ನೋದೇ ಅರ್ಧ, ನಂಗೆ ತಲೆ ನೋಯ್ತೈತೆ. ಸಿಂಹ ಇರಲ್ಲ ಮಗ್ನೇ, ಇಲ್ಲ್ಯಾಕೆ ಸಿಂಹ ಇರುತ್ತೆ? ಈಗ ನಿಂತ್ಕೋ, ಎದು ಕೈ ಹಾಕೊಂಡು. ಯಾವ ಬೆಟ್ಟ ಬೇಕು ನಿನಗೆ? ಹಾಂ, ಲೈಟಿಂಗ್ಸು. ಸರಿ, ಈಗ ನಿಂತ್ಕೊಳ್ಳಿ, ಫೋಟೋ ತೆಗಿಯೋದು ಬೇಡವಾ? ಈ ಕಡೆ ತಿರಿಕಳಿ. ನಾನು ಫೋಟೋ ತೆಗಿತಿರೋದು ಹಿಂಗೆ, ಅವ್ರು ನಿಂತಿರೋದು. ನಿಂತ್ಕೊಳ್ಳಿ ಮಕ್ಕಳ, ನೋಡಲಿ. ಎದು ತೆಗಿಯೋದು ಬೇಡವಾ? ಹಂಗೇನೋ ಎಲ್ಲೋ ಬಂದ್ಬಿಟ್ಟಿದ್ದೀನಿ ಅನ್ನಿಸ್ತೈತೆ ರೀ. ಎದು ನೆಲ್ಲಕ್ಕೆಲ್ಲ ಹಂಗೆ ಬಿದ್ದರೆ ಒಡಿಸ್ಕೊಳ್ತೀಯ. ಖುಷಿನ ಮಾರಾಕಕ್ಕೇನೆ. ಎದು ಅವಯ್ಯ ಬಂದು ಖುಷನಿನ ಕರ್ಕೊ ಹೋಗುತ್ತೆ. ಬರೀ ಫೋನ್ ಮಾಡಿ ಚೀಲ ಥರ ಕೇಳಿ. ಈಗ ಬರ್ತಾರೆ ಅಲ್ಲಿಂದ. ಬಾಯ್ ಮಗಳೇ, ಚೆನ್ನಾಗಿರೋ ಅವ್ರ ಹತ್ರ ಆಯಿತಾ? ಹಾಂ, ಅವ್ರ ಹತ್ರ ಚೆನ್ನಾಗಿರೋ ಆಯಿತಾ? ಅಮ್ಮ ಬೇಕು ಅಂತ ಹಠ ಮಾಡಬೇಡ ಆಯಿತಾ? ಅಪ್ಪ ಬೇಕು ಅಂತಲೂ ಹಠ ಮಾಡಬೇಡ. ಎದುಕ್ಕೆ ಬಾಯ್ ಹೇಳ್ಬಿಡು, ಇನ್ನು ಯಾವತ್ತೂ ಸಿಗಲ್ಲ ಅವನು ಎದು ನಿಂಗೆ. ಎಲ್ಲಿಗೆ? ಓಲೆ ಕೊಟ್ಟರು ಕಣವ ಅವ್ರು ನಮಗೆ, ಅದಕ್ಕೆ ಮಾರಾಕ್ತಿರೋದು ನಿನ್ನ. ಮನೇಲಿ ಓಲೆ ನೋಡಿದೆ ಅಲ್ವಾ ನೀನು? ಎದು ಖುಷಿಗೆ ಬಾಯ್ ಹೇಳ್ಬಿಡು, ಇವತ್ತೇ ಲಾಸ್ಟು. ಅವ್ರು ಕರ್ಕೊ ಹೊಟ್ಟೋಯ್ತಾರೆ ಅವಳನ್ನ. ಅವ ಹಿಂಗೆ ಮಾರಾಕ್ಬಿಟ್ವಿ ಅವಳನ್ನ, ಅದಕ್ಕೆ ಇಲ್ಲೂ ಕರ್ಕೊಬಂದಿರೋದು. ಸಾರಿ ಮಗಳೇ, ಅಪ್ಪಂಗೆ ಹೇಳ್ಬಿಡು ಬಾಯ್ ಅಂತ. ನಿನ್ನನ್ನು ಮಾರಾಕ್ಬಿಟ್ಟು ನಾವು ಏನು ಮಾಡೋಣ? ನಮ್ಮ ಮುದ್ದು ಅಲ್ಲ ಮಗರಿ ನೀನು. ಚಿನ್ನಿ ನಾಚ್ಕೋತಾವಳೆ. ತಮಾಷೆ ಮಾಡಿದ್ದು, ಪ್ರ್ಯಾಂಕ್ ಮಾಡಿದ್ದು ನನ್ನ ಮಗಳಿಗೆ. ಕತ್ತಿತ್ತು. ನೀನನ್ನು ಮಾರಾಕ್ಬಿಡ್ತೀವ ನಾವು? ಚಾನ್ಸೇ ಇಲ್ಲ ಕಣವ ಮುದ್ದು ನೀನು. ಈ ನಾಯಿ ನನ್ನ ಮಗನ ಬೇಕಾದ್ರೆ ಮಾರಾಕ್ಬಿಡೋದು ಅಲ್ವೇನ್ರಿ? ನಿನ್ನ ತೀಟ ನೋಡ್ಕೊಳಕೈತಲ್ಲ ಮಾರಾಕ್ಬಿಡೋದು. ಏ ಸಾಕು ರೀ, ಕೈಯೆಲ್ಲ ಗಲೀಜು ಮಾಡ್ಕೊಂಡ್ರೆ ಕೈ ತೊಳಸ್ಬೇಕಾಯ್ತು ಇವ್ರಿಗೆ. ಫ್ರೈಡ್ ರೈಸು ಅಕ್ಕ ನೋಡಿಸ್ತೀನಿ. ಅಂಕ ತಂದೂರಿನೇ ಸಾಕು ಪ್ಲೀಸ್. ಖುಷಿ 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 ಎದನ್ ಮಾರಾಕಣ? ಓಕೆ ಡನ್ ರೀ. ಅವ್ನು ಬಾಯೇ ಬಡ್ಕೊಬಿಡ್ತಾನಲ್ವೇನ್ರಿ ಜೋರಾಗಿ. ಇಡೀ ಊರು ಅಲ್ಲಿಗೆ ಒಂದು ಮಾಡಿಬಿಟ್ಟಿರ್ತಾನೆ ಏನಾರು ಹೋಯ್ತು. ಕುಜಾನಿ ಬೇಕಾದ್ರೆ ಅವಳು ಹೆಂಗಿರುತ್ತೆ ಯಪ್ಪ. ಖುಷಿ ಹೋಗ್ತಿದ್ರೆ ಹೆಂಗಿರ್ತಾಳೆ ರೀ, ಒಳಗೆ ದುಃಖ ನುಣ್ಕೊಂಡು ಹೋಯ್ತಾ ಇರ್ತಾಳಲ್ವ, ಒಂಥರ ಫುಲ್ಲು ಫೀಲಿಂಗಲ್ಲಿ ಹೋಗ್ತಾ ಇರ್ತದೆ ಬೇಕಾದ್ರೆ. ನನ್ನ ಮಗಳನ್ನ ನಾನು ಎಲ್ಲೂ ಕಳ್ಸಲ್ಲ ಕಣವ, ನನ್ನ ಬಂಗಾರ ಅದು ನನ್ನ ಲವ್ ಯು ಬಂಗಾರ. ಲೋ ನಿಂಗೆ ಖುಷಿ ಒಯ್ತಾಳೆ ಅಂದರೆ ನಿಂಗೆ ಚಿಂತೆ ಇಲ್ಲ, ನಿಂಗೆ ಲೈಟು ಲಯನ್ನು ಟೈಗರು ಇದೇ ಟೆನ್ಷನ್ ನಿನಗೆ ಅಲ್ವಾ? ಥೂ ಜೋರಾಗಿ ಹೇಳು, ಜೋರಾಗಿ ಹೇಳು, ಕೇಳೋ. ನೋಡ್ತೀನಿ ಅಪ್ಪನೇ, ಹೇಳು ಜೋರಾಗಿ ಹಾಡು ಹೇಳು.
ಮಸ್ತು ಮಲ್ಲಿಕ ಯಾವುದದು ಸಾಂಗು? ಮಸ್ತು ಮಲ್ಲಿಕ, ಮಸ್ತು ಮಲೈಕ, ಮಸ್ತ್ ಮಲ್ಲಿಕ, ಮಸ್ತ್ ಮಲ್ಲಿಕ, ಮಸ್ತ್ ಮಲ್ಲಿಕ, ಮಲೈಕ ರೀ. ಇನ್ನ ನೋಡಿ ಸುಸ್ತು ಅದೇ ಮಸ್ತ್ ಮಲ್ಲಿಕ. ಯಾವುದಿದು? ಏ ಇವಾಗ ಬಂದೈತೆ ಅದೇನೋ ಇವಳು ಮಾಡಿರೋದು. ಅವಳು ಯಾರೋ ಡ್ಯಾನ್ಸ್ ಮಾಡಿದ್ರಪ್ಪ ಅದರಲ್ಲಿ. ಇವಳು ಆಶಿಕರಾಗನ ಡ್ಯಾನ್ಸ್ ಮಾಡಿದ್ಲು ಅನ್ಸುತ್ತೆ. ಮಸ್ತು ಮಲೈಕ, ಮಸ್ತು ಮಲೈಕ. ನೀ ಇದೆಲ್ಲ ಕಲಿತೀ. ಟೆಡಿ ಬೇರ್ ರೈಮ್ಸ್ ಹೇಳು ಹೇಳು. ಅದು ಬರಲ್ಲ. ಮಸ್ತ್ ಮಲೈಕ. ಹಾಂ ನೋಡ್ರಿ, ಟೆಡಿ ಬೇರ್ ರೈಮ್ಸ್ ಹೇಳು ಅಂದರೆ ರೈಮ್ಸ್ ಹೇಳಲ್ಲ. ಮಸ್ತ್. ಹಾಂ ಸಾಂಗ್ ಹೇಳು. ಮಲೈಕ ಸಾಂಗ್ ಹೇಳು. ಮಸ್ತ್ ಮಲೈಕ ಹೇಳು. ಇದು ಹೇಳು. ಮಸ್ತ್ ಮಲೈಕನ ಸೂಪರ್ ಬಂಗಾರಿ. ಚೆನ್ನಾಗೈತಾ? ನಿಧಾನ ನಿಧಾನ ನಿಧಾನ. ಮಗನೇ ಮಳೆ ಬತ್ತೈತಾ? ಇರು, ಅಪ್ಪ ಬರ್ಲಿ. ಬೇಡ ಬೇಡ, ಜಾರುತ್ತೆ. ಬೇಡ ಕಣ್ ಖುಷಿ, ಜಾರುತ್ತೆ. ಬೇಡ. ಗೈಸ್, ಈ ಹೋಟೆಲ್ ಇರೋದು ಮೈಸೂರು ರೋಡಲ್ಲಿ, ಕೆ ಆರ್ ಪೇಟೆಯಲ್ಲಿ. ಒಂಥರ ರೆಸಾರ್ಟ್ ಥರನೇ ಇದೆ. ನೋಡೋಕ್ಕೆ ತುಂಬಾ ಸಖತ್ತಾಗಿದೆ ಗೈಸ್. ಒಂಥರ ಫುಡ್ಡು ಚೆನ್ನಾಗಿತ್ತು. ತಂದೂರಿ ತುಂಬಾ ಚೆನ್ನಾಗಿತ್ತು, ಬಟ್ ತುಂಬ ಕಾಸ್ಟ್ಲಿ. ತಂದೂರಿಗೇ 300 ರೂಪಾಯಿ. ಹಾಫ್ ಪ್ಲೇಟು 300, ಫುಲ್ ಪ್ಲೇಟು 560 ಏನೋ. ಹಾಫ್ ಪ್ಲೇಟ್ ತೊಗೊಂಡ್ರೆ 300 ರೂಪಿ. ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು, ಬಟ್ ತುಂಬ ಚೆನ್ನಾಗಿದೆ. ಫುಡ್ ಟೇಸ್ಟು ಚೆನ್ನಾಗಿದೆ. ನಾವು ಊಟ ಹಾಂ 500 ರೂಪಾಯಿ ಆಗಿತ್ತು. ಹೊಟ್ಟೆ ತುಂಬ ತಿಂದಿತ್ತು. ನಾವು ಆಲ್ಮೋಸ್ಟ್ ಆಚೆ ಆರೋಗ್ಯಕ್ಕೂ ಒಳ್ಳೆಯದು. ಗುಡ್ ಪ್ರೋಟೀನ್ ಸಿಗುತ್ತೆ ಅಲ್ಲಿ. ಫುಡ್ ಊಟ ಎಲ್ಲ ಮಾಡಿಸ್ಕೊಂಡು ಆಲ್ಮೋಸ್ಟ್ 6:30 6:45 ಆಗಿತ್ತು. ನಮ್ಮ ಮನೆಗೆ ಹೋಗೋ 7:15 ಅನಿಸುತ್ತೆ. ಓಕೆ ಗಾಯ್ಸ್, ಇಲ್ಲಿಗೆ ನನ್ನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ವೀಡಿಯೋ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಗಾಯ್ಸ್. ಇಷ್ಟೇ ಕೇಳ್ಕೊಳ್ಳೋದು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.